ಚನ್ನಪಟ್ಟಣದಲ್ಲಿ ಮಿನಿ ವಿಧಾನಸೌಧ ಕಂಪ್ಲೀಟ್ ಆಗಿಲ್ಲ, ಅದನ್ನು ಕಂಪ್ಲೀಟ್ ಮಾಡಬೇಕು. ತಾವು ಹೇಳ್ದಂಗೆ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ನಾನು ಸುರೇಶ್ ಅವರು ಸಾಕಷ್ಟು ಚರ್ಚೆ ಮಾಡಿದ್ದೀವಿ, ಕಾಂಟ್ರಾಕ್ಟ್ ಹತ್ರ ಮಾತಾಡಿದ್ದೀವಿ. ತಾವು ಮಧ್ಯ ಪ್ರವೇಶ ಮಾಡಿ ಆ ಬಸ್ ಸ್ಟ್ಯಾಂಡ್ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತಾ, ಚನ್ನಪಟ್ಟಣದಲ್ಲಿ 100 ಬೆಡ್ನ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಆಗಬೇಕು, ಅದಕ್ಕೂ ಕೂಡ ಸರ್ಕಾರದ ಸಹಾಯ ಬೇಕು. ಈಗಾಗಲೇ ಸುಸಜ್ಜಿತವಾದ ಕ್ರೀಡಾಂಗಣಕ್ಕೆ, ಆಟದ ಮೈದಾನಕ್ಕೆ ಚಾಲನೆ ಕೊಟ್ಟಿದ್ದೀರಿ. ಅದಲ್ಲದೆ ಚನ್ನಪಟ್ಟಣ ನಮ್ಮ ಕಣ್ವನಲ್ಲಿ ಸುಮಾರು 150-200 ಎಕರೆ ಸರ್ಕಾರಿ ಭೂಮಿ ಇದೆ, ಅದು ಕೊಂದ್ಕೊಂಡಂಗೆ. ಅದನ್ನು ಟೂರಿಸಂ ಡಿಪಾರ್ಟ್ಮೆಂಟ್ ಕೊಟ್ಟರೆ ಅಲ್ಲಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ತಾವೀಗ ಇದಾದ ಮೇಲೆ ಕಣ್ವಾಗಿ ತಾವು ಬರಬೇಕು, ತಾವೆಲ್ಲರೂ ಕೂಡ ಕಣ್ವಾದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ, ಬರಬೇಕು ಅಂತ ಒಂದು ರೀತಿಯ ಪ್ರಾಕೃತಿಕವಾಗಿ ಸುಂದರವಿರ್ತಕ್ಕಂಥ ಜಾಗವನ್ನು ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಬೇಕು. ಮೊದಲಿಂದ ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಚನ್ನಪಟ್ಟಣದಲ್ಲಿ ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು. ಚನ್ನಪಟ್ಟಣದ ಗೊಂಬೆ ಕೈಗಾರಿಕೆ ಮತ್ತು ರೇಷ್ಮೆ ಮತ್ತು ನಮ್ಮ ಏನು ಜನಪದ ಲೋಕ ಇದೆಲ್ಲ ಸೇರಿ ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು ಅಂತ ಹೇಳ್ತಾ, ಆನೆ ಅವಳಿ ಬಗ್ಗೆ ಸಾಕಷ್ಟು ವಿಚಾರ ತಾವು ಮಾತಾಡಿದಿರಿ. ಸುರೇಶ್ ಅವರು ನಾವು ಅದಕ್ಕೆ ಬಗ್ಗೆ ಸಾಕಷ್ಟು ಕ್ರಮ ತಗೋತಾ ಇದ್ದೀವಿ. ಅದಕ್ಕೆ ಸುಮಾರು 300 ಕೋಟಿ ರೂಪಾಯಿಗಳ ಅಗತ್ಯ ಇದೆ. ಅದಕ್ಕೊಂದು ದೊಡ್ಡ ಬೇಲಿ ಹಾಕಬೇಕು. ನಮ್ಮ ಕಾವೇರಿ ವನ್ಯಧಾಮ ಇಂದ ಹಿಡಿದು ಮುತ್ತತ್ತಿಯಿಂದ ಹಿಡಿದು ಬನ್ನೇರುಘಟ್ಟದವರೆಗೂ ಕೂಡ ರೈಲ್ವೆ ಬ್ಯಾರಿಕೇಡ್ ಆಗಬೇಕು. 300 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಾದರೂ ಮಾತ್ರ ಆನೆ ಅವಳಿ ಕಡಿಮೆ ಆಗುತ್ತೆ. ನಿನ್ನೆ ದಿವಸ ನಮ್ಮ ಸ್ವಂತ ಊರಲ್ಲಿ ಬಂದು ಒಬ್ಬ ಪಾಪ ಅಮಾಯಕ ನನ್ನ ತಾಯಿಗೆ ಆನೆ ತುಳಿದು ಅವಳು ಇವತ್ತು ಸಾವು ಬದುಕು ಹೋರಾಟ ಮಾಡ್ತಾ ಇದ್ದಾಳೆ. ನಾನು ದಿನನಿತ್ಯ ಚನ್ನಪಟ್ಟಣದಲ್ಲಿ ಆನೆ ಅವಳಿ ಜಾಸ್ತಿ ಆಗಿದೆ. ಅದನ್ನು ತಡೆಗಟ್ಟು ಕಡೆ ಸರ್ಕಾರ ಗಮನ ಕೊಡಬೇಕು ಅಂತ ಹೇಳ್ತಾ, ಭಾಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ನೀರ ಗಲಾಟೆ ಅಂತೇಳಿ ಚನ್ನಪಟ್ಟಣದಲ್ಲಿ ರೈತರಿಗೆ ಗೋಲಿಬಾರ್ ಆಗುತ್ತೆ. ವಿಟ್ಟೇನಹಳ್ಳಿಲಿ 3 ಜನ ರೈತರು ಸಾಯ್ತಾರೆ. ಆದರೆ ನೀರಾದ ಬಗ್ಗೆ ಯಾರೂ ಗಮನಿಸೋದೇ ಇಲ್ಲ. ಆದರೆ ಇವತ್ತು ನೀರ ಒಂದು ಆರ್ಥಿಕವಾಗಿ ಭಾಳ ಆದಾಯ ತರ್ತಕ್ಕಂಥ ಉದ್ಯಮ, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಯಾಕೆಂದರೆ ಚನ್ನಪಟ್ಟಣ ತಾಲೂಕು ತೆಂಗು ಇರ್ತಕ್ಕಂಥ ನಾಡು. ಆ ನಿಟ್ಟಲ್ಲಿ ಕ್ರಮ ತಗೊಳ್ಬೇಕು. ಅದನ್ನು ತಮ್ಮ ಹತ್ರ ಬಂದು ತಾನು ಮಾತಾಡ್ತೀನಿ ಅಂತ ಹೇಳ್ತಾ, ಇವತ್ತು 100 ಜನ ರೈತರು ಫ್ಲೆಕ್ಸ್ಗಳು ತಗೊಬಂದಿದ್ರು ನೋಡಿ, ಅಲ್ಲೂ ತೋರಿಸ್ತಾ ಇದ್ದಾರೆ ಪಾಪ ಒಬ್ಬರು. ಏನಂದರೆ ಇಡೀ ತಾಲೂಕು, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನು ಕರಿತಾ ಇರ್ತಕ್ಕಂಥವ್ರು ನಾವು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಕರಿತಾ ಇರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕು. ಹಾಲಿಗೆ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು. ಇವತ್ತು ಹೈನೋದ್ಯಮವನ್ನು ನಡೆಸೋಕ್ಕಾಗದೆ ಜನ ಸಂಕಷ್ಟ ಪಡ್ತಾ ಇದ್ದಾರೆ. ಅತಿ ಕಡಿಮೆ ಬೆಲೆ ಇದೆ ಹಾಲಿಗೆ. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಷ್ಟು ಕಡಿಮೆಗೆ ಹಾಲು ಸಿಗಲ್ಲ. ಕೇವಲ 28-30 ರೂಪಾಯಿ ಕೊಡ್ತಾ ಇದ್ದೀರಿ. ದಯವಿಟ್ಟು ಹಾಲಿನ ಬೆಲೆನ ಕನಿಷ್ಠ ಲೀಟ್ರಿಗೆ 50 ರೂಪಾಯಿ ಮಾಡಬೇಕು. ಅದೇನು ಮೋಸ ಇಲ್ಲ, ನಿಜವಾಗ್ಲೂ ರೈತರಿಗೆ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಗಮನ ತಳಿಬೇಕು ಅಂತ ಹೇಳ್ತಾ, ಈಗ ಭಾಳ ವಿಚಾರಗಳಿದೆ. ಇದನ್ನು ಮಾತಾಡ್ತಾ ಹೋದರೆ ತಾಲೂಕಿನ ವಿಚಾರವಾಗಿ ಭಾಳ ವಿಚಾರಗಳನ್ನ ಹೇಳಬೇಕಾಗತ್ತೆ. ನಮ್ಮ ರಸ್ತೆಗಳೆಲ್ಲ ಹದಗೆಟ್ಟೋಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಇಡೀ ತಾಲೂಕಿನ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು. ಇವತ್ತು ಜನ ಯಾಕೆ ಇಡೀ ಶಾಪ ಆಗ್ತಾ ಇದ್ದಾರೆ? ದಿನ ನಮ್ಮ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗ್ತವೆ ಅಂದರೆ ರಸ್ತೆಗಳೆಲ್ಲ ತುಂಬ ಕಿರಿದಾಗಿವೆ. ಅದನ್ನು ಮೇಲ್ದರ್ಜೆಗೇರಿಸಬೇಕು. ಮತ್ತು ಏತ ನೀರಾವರಿ ಯೋಜನೆ, ಈಗ ನೀವೇ ಮಂತ್ರಿಗಳಿದ್ದೀರಿ, ನಮಗೆಲ್ಲ ಅನುಕೂಲ ಆಗ್ತಾ ಇದೆ. ಭಾಳಷ್ಟು ಕೆಲಸ ಕಾರ್ಯಗಳು ತಗೊಂಡಿದ್ದೀವಿ. ಇಡೀ ತಾಲೂಕನ್ನು ಎಲ್ಲ ಕೆರೆಗಳನ್ನು ಸಮರ್ಪಕವಾಗಿ ಕನೆಕ್ಟ್ ಮಾಡೋದಕ್ಕೆ ತಾವು ಅನುಮೋದನೆ ಕೊಟ್ಟಿದ್ದೀರಿ. ಈಗಾಗಲೇ ಅದನ್ನು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತ ಹೇಳ್ತಾ, ಈ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.